ಸ್ನೇಹಿತರೆ, ಈ ಕೇಸ್ ಶುರುವಾಗೋದು ಆಸ್ಟ್ರೇಲಿಯಾದಲ್ಲಿ. ಮಾರ್ಚ್ 5, 2021ರಲ್ಲಿ ಆಸ್ಟ್ರೇಲಿಯಾದ ಅಡಲೆಡ್ ಸಿಟಿಯಲ್ಲಿ ವಾಸವಿದ್ದ ಭಾರತೀಯ ಮೂಲದ ಕಪಲ್ಸ್ಗಳು ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿಗೋದ ಕಾರಣ ಏನೆಂದರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲು. ಅವರ ಮನೆಯಲ್ಲಿ ವಾಸವಿದ್ದ ಅವರ ಸಂಬಂಧಿಕರ ಮಗಳು ಮಾರ್ಚ್ 5ರಲ್ಲಿ ಕಾಣೆಯಾಗಿರ್ತಾಳೆ. ಅವಳನ್ನು ಹುಡುಕಿ ಕೊಡಿ ಎಂದೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಈ ರೀತಿ ಕಾಣೆಯಾದ ಹುಡುಗಿಯೇ ಭಾರತದ ಪಂಜಾಬ್ ಮೂಲದ 21 ವರ್ಷದ ಜಾಸ್ಮಿನ್ ಕೌರ್. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದ ಜಾಸ್ಮಿನ್ ಓದಿನಲ್ಲಿ ತುಂಬ ಮುಂದೆ ಇರ್ತಾಳೆ. ಅವಳಿಗೆ ನಾನೊಬ್ಬಳು ನರ್ಸ್ ಆಗಬೇಕು, ಜನರಿಗೆ ಸೇವೆ ಮಾಡಬೇಕೆಂಬ ಆಸೆ ಇರುತ್ತೆ. ನನಗೆ ಆಸ್ಟ್ರೇಲಿಯಾದಲ್ಲಿ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಎಂದು ನಂಬಿರ್ತಾಳೆ. ಈ ವಿಷಯವನ್ನ ತನ್ನ ತಾಯಿಗೆ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಅವಳ ತಾಯಿಯು ಒಪ್ಪಿಕೊಂಡು ಆಸ್ಟ್ರೇಲಿಯಾದಲ್ಲಿದ್ದ ತಮ್ಮ ಸಂಬಂಧಿಕರಿಗೆ ಕಾಲ್ ಮಾಡಿ ಜಾಸ್ಮಿನ್ ಅಲ್ಲಿಯೇ ಓದಿಕೊಂಡಿರಲು ವ್ಯವಸ್ಥೆ ಮಾಡಿಸ್ತಾರೆ. ಹೀಗೆ ಜಾಸ್ಮಿನ್ ಎಲ್ಲ ತಯಾರಿ ಮಾಡಿಕೊಂಡು ಆಸ್ಟ್ರೇಲಿಯಾಗೆ ಬರ್ತಾಳೆ. ತಮ್ಮ ರಿಲೇಟಿವ್ ಮನೆಯಲ್ಲೇ ಇದ್ದುಕೊಂಡು ತನ್ನ ಸ್ಟಡಿಯನ್ನು ಮುಂದುವರಿಸ್ತಾಳೆ. ಆ ಮನೆಯಲ್ಲೇ ಗಂಡ ಹೆಂಡತಿ ಮಾತ್ರ ಇರ್ತಾರೆ. ಅವರು ಜಾಸ್ಮಿನ್ನನ್ನು ಮಗಳ ರೀತಿಯೇ ನೋಡಿಕೊಳ್ತಾರೆ. ಆದರೆ ಜಾಸ್ಮಿನ್ಗೆ ತನ್ನ ಖರ್ಚಿಗಾಗಿ ಎಂದು ದುಡ್ಡು ಸಿಗುತ್ತಿರಲ್ಲ. ತಮ್ಮ ರಿಲೇಟಿವ್ಸ್ ಬಳಿ ದುಡ್ಡನ್ನು ಕೇಳಲು ಅವಳಿಗೆ ಇಷ್ಟ ಇರಲ್ಲ. ಆಗ ಜಾಸ್ಮಿನ್ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಲು ನಿರ್ಧಾರ ಮಾಡ್ತಾಳೆ. ಅವಳಂದುಕೊಂಡಂತೆ ಒಂದು ವೃದ್ಧಾಶ್ರಮ ಅಂದರೆ ಓಲ್ಡ್ ಏಜ್ ಹೋಮ್ನಲ್ಲಿ ಅವರಿಗೆ ಸೇವೆ ಮಾಡಿಕೊಂಡಿರೋ ನರ್ಸ್ ಕೆಲಸ ಸಿಗುತ್ತೆ. ಆ ಕೆಲಸದಿಂದ ಜಾಸ್ಮಿನ್ಗೆ ತುಂಬ ಸಂತೋಷವಿರುತ್ತೆ. ಅದರಿಂದ ಅವಳಿಗೆ ಸ್ಯಾಲರಿ ಕೂಡ ಸಿಗುತ್ತಿರುತ್ತೆ. ಬೆಳಿಗ್ಗೆಯಿಂದ ಸಂಜೆ 5 ಗಂಟೆಯವರೆಗೂ ತನ್ನ ಸ್ಟಡಿಯನ್ನು ಮುಂದುವರೆಸೋ ಜಾಸ್ಮಿನ್ 5ರಿಂದ ರಾತ್ರಿ 10 ಗಂಟೆಯವರೆಗೂ ಓಲ್ಡ್ ಏಜ್ ಹೋಮ್ಗೆ ಕೆಲಸ ಮಾಡಲು ಹೋಗ್ತಾಳೆ. ಜಾಸ್ಮಿನ್ ಬಳಿ ಒಂದು ಕಾರ್ ಇದ್ದ ಕಾರಣ ಅವಳಿಗೆ ಓಡಾಡಲು ಅಷ್ಟು ಕಷ್ಟ ಆಗುತ್ತಿರಲ್ಲ. ಅಲ್ಲಿನ ಪಾರ್ಕಿಂಗ್ ಲಾಟ್ನಲ್ಲಿ ತನ್ನ ಕಾರನ್ನು ಪಾರ್ಕ್ ಮಾಡಿ ಕೆಲಸಕ್ಕೆ ಹೋಗುತ್ತಿರುತ್ತಾಳೆ. ಇದು ಜಾಸ್ಮಿನ್ನ ದಿನದ ರೊಟೀನ್ ಆಗಿರುತ್ತೆ. ಹೀಗೆ ಮಾರ್ಚ್ 5, 2021ರಲ್ಲಿ ಎಂದಿನಂತೆ ಜಾಸ್ಮಿನ್ ತನ್ನ ಕೆಲಸಕ್ಕೆ ಹೋಗ್ತಾಳೆ. ರಾತ್ರಿ 10:30 ಆಕೆ ಮನೆಗೆ ಬರೋದಿಲ್ಲ. ಅದರಿಂದ ಅವಳ ಅಂಕಲ್ ಆಂಟಿಗೆ ಟೆನ್ಷನ್ ಶುರುವಾಗುತ್ತೆ. ಫ್ರೆಂಡ್ಸ್ಗಳ ಜೊತೆ ಹೊರಗೋಗಿರಬೇಕೆಂದು ಮಲಗದೆ ಕಾಯುತ್ತಲಿರ್ತಾರೆ. ರಾತ್ರಿ 1 ಗಂಟೆಯಾದರೂ ಆಕೆ ಬರೋದಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬೆಳಿಗ್ಗೆಯ ತನಕ ಕಾದು ನೋಡ್ತಾರೆ. ಆದರೆ ಜಾಸ್ಮಿನ್ನ ಬಗ್ಗೆ ಅವರಿಗೆ ಗೊತ್ತೇ ಆಗೋದಿಲ್ಲ. ಆಗ ಅವಳ ಅಂಕಲ್ ಜಾಸ್ಮಿನ್ನನ್ನು ಎಲ್ಲ ಕಡೆ ಹುಡುಕಾಡ್ತಾರೆ. ಓಲ್ಡ್ ಏಜ್ ಹೋಮ್ಗೆ ಹೋದಾಗ ರಾತ್ರಿ 10 ಗಂಟೆಗೇನೆ ಜಾಸ್ಮಿನ್ ಹೋದಳು ಎಂದು ಅಲ್ಲಿನ ಸ್ಟಾಫ್ಗಳು ಹೇಳ್ತಾರೆ. ಇದರಿಂದ ಟೆನ್ಷನ್ ಆದ ಆ ಕಪಲ್ಸ್ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆಗ ಅಡಲೈಡ್ ಸಿಟಿ ಪೊಲೀಸರು ಓಲ್ಡ್ ಏಜ್ ಹೋಮ್ನಿಂದ ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಅಲ್ಲಿ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ಜಾಸ್ಮಿನ್ ಬಳಿ ಒಂದು ಕಾರ್ ಇತ್ತು ಎಂದು ತಿಳಿದ ಪೊಲೀಸರು ಪಾರ್ಕಿಂಗ್ ಲಾಟ್ಗೆ ಹೋಗ್ತಾರೆ. ಹೋಗಿ ನೋಡಿದರೆ ಅಲ್ಲಿ ಜಾಸ್ಮಿನ್ನ ಕಾರ್ ನಿಂತಿರುತ್ತೆ. ಕಾರ್ ಹೇಗೆ ನಿಂತಿತ್ತೋ ಅದೇ ರೀತಿಯಲ್ಲಿದ್ದು ಅದನ್ನು ಎತ್ತಿಕೊಳ್ಳಲು ಜಾಸ್ಮಿನ್ ಪ್ರಯತ್ನವನ್ನು ಕೂಡ ಮಾಡಿರೋದಿಲ್ಲ. ಆ ಜಾಗದ ಬಳಿ ಯಾವ ಸಿಸಿ ಕ್ಯಾಮೆರಾ ಇರೋದಿಲ್ಲ. ಆದರೆ ಆ ಜಾಗದ ಹೊರಗೆ ಒಂದು ಸಿಸಿ ಕ್ಯಾಮೆರಾ ಇರೋದು ಅವರಿಗೆ ಕಾಣುತ್ತೆ. ಮಾರ್ಚ್ 5ರ ರಾತ್ರಿಯಲ್ಲಿ ಏನಾಗಿರಬಹುದು ಎಂದು ಚೆಕ್ ಮಾಡ್ತಾರೆ. ಎಲ್ಲಿಯೂ ಅವರಿಗೆ ಜಾಸ್ಮಿನ್ ಕಾಣೋದಿಲ್ಲ. ಆದರೆ ಅದೇ ಪಾರ್ಕಿಂಗ್ ಜಾಗದಿಂದ ಒಂದು ಕಾರ್ ವೇಗವಾಗಿ ಹೋಗಿದ್ದು ಪೊಲೀಸರಿಗೆ ಕಾಣುತ್ತೆ. ಆ ಕಾರ್ನ ನಂಬರನ್ನು ನೋಟ್ ಮಾಡಿಕೊಳ್ತಾರೆ. ಆ ಕಾರ್ನ ಒಳಗೆ ಒಬ್ಬ ಹುಡುಗ ಇರೋದನ್ನ ನೋಟಿಸ್ ಮಾಡ್ತಾರೆ. ಇತ್ತ ಆ ಕಪಲ್ಸ್ ಜಾಸ್ಮಿನ್ನ ಕುಟುಂಬಕ್ಕೆ ಅವಳ ಮಿಸ್ಸಿಂಗ್ ವಿಷಯವನ್ನ ತಿಳಿಸ್ತಾರೆ. ಆಗ ಜಾಸ್ಮಿನ್ನ ತಾಯಿ ಸೇರಿ ಇಡೀ ಕುಟುಂಬ ಪಂಜಾಬ್ನಿಂದ ಆಸ್ಟ್ರೇಲಿಯಾಗೆ ಬರುತ್ತೆ. ಇತ್ತ ಪೊಲೀಸರು ಆ ಕಾರಿನ ಓನರ್ ಅನ್ನು ಪತ್ತೆ ಮಾಡ್ತಾರೆ. ಆತ ಹೇಳೋದು, ಈ ಕಾರ್ ನಂದೇ, ಆದರೆ ನೀವೇಳಿದ ರಾತ್ರಿಯಲ್ಲಿ ಆ ಕಾರನ್ನ ತೆಗೆದುಕೊಂಡು ಹೋಗಿದ್ದು ನನ್ನ ಫ್ರೆಂಡ್ ಆದ ತರಿಕ್ಜೋತ್ ಸಿಂಗ್ ಎಂದು ಹೇಳ್ತಾನೆ. ಅವನು ಹೇಳುತ್ತಿರೋದು ಸತ್ಯ ಎಂದು ಪ್ರೂವ್ ಮಾಡ್ತಾನೆ. ಆಗ ಪೊಲೀಸರು ತರಿಕ್ಜೋತ್ ಸಿಂಗ್ನನ್ನು ಕರೆಸ್ತಾರೆ. ಅವನ ಜೊತೆ ಮಾತಾಡಿ ಜಾಸ್ಮಿನ್ ಕೌರ್ ನಿನಗೆ ಗೊತ್ತಾ ಎಂದು ಕೇಳ್ತಾರೆ. ಅದಕ್ಕೆ ಆತ ಹೇಳೋದು, ಗೊತ್ತು, ಅವಳು ನನ್ನ ಫ್ರೆಂಡ್. ಅವಳನ್ನು ಮೀಟ್ ಮಾಡೋಕೇನೆ ಅವಳು ಕೆಲಸ ಮಾಡೋ ಜಾಗಕ್ಕೋಗಿದ್ದೆ. ಆದರೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಹಾಗಾಗಿ ನಾನು ಬಂದೆ ಎಂದು ಹೇಳ್ತಾನೆ. ಅವನ ಮೇಲೆ ಪೊಲೀಸರಿಗೆ ಯಾವುದೇ ಅನುಮಾನ ಬರೋದಿಲ್ಲ. ಆದರೂ ಅವನ ಫೋನ್ ನಂಬರ್ ಅನ್ನು ತಗೋತಾರೆ. ಅವನ ಕಾಲ್ ಡೀಟೇಲ್ಸ್ ಅನ್ನು ಪೂರ್ತಿಯಾಗಿ ತೆಗೆಯಲು ಮುಂದಾಗ್ತಾರೆ.
ಈ ಸಮಯದಲ್ಲಿ ಪೊಲೀಸರಿಗೆ ಒಂದು ಸ್ಟೇಷನ್ನಿಂದ ಒಂದು ಮುಖ್ಯವಾದ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಕಾಣೆಯಾಗಿರೋ ಜಾಸ್ಮಿನ್ ಕಾಣೆಯಾಗೋದಕ್ಕಿಂತ 1 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಅದೇನೆಂದರೆ, ಒಬ್ಬ ಹುಡುಗ ಪ್ರತಿದಿನ ನನಗೆ ಟಾರ್ಚರ್ ಕೊಟ್ಟು ಬೆದರಿಕೆ ಹಾಕುತ್ತಿದ್ದಾನೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಎಂಬ ಕಂಪ್ಲೇಂಟ್ ಅದಾಗಿರುತ್ತೆ. ಜಾಸ್ಮಿನ್ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ ಮೇಲೆಂದರೆ ಅದು ತರಿಕ್ಜೋತ್ ಸಿಂಗ್ನ ಮೇಲಾಗಿರುತ್ತೆ. ಆಗ ಪೊಲೀಸರಿಗೆ ಅವನ ಮೇಲೆ ತುಂಬ ಬಲವಾದ ಅನುಮಾನ ಶುರುವಾಗುತ್ತೆ. ಅವನ ಕಾಲ್ ಡೀಟೇಲ್ಸ್ನಲ್ಲಿ ಜಾಸ್ಮಿನ್ಗೆ ಈತ ಬೆದರಿಕೆ ಹಾಕುತ್ತಿರೋ ಮೆಸೇಜ್ಗಳು ಕೂಡ ಪೊಲೀಸರಿಗೆ ಸಿಗುತ್ತೆ. ಹಾಗೆಯೇ ಆತ ಮಾರ್ಚ್ 5ರಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಕಿಲೋಮೀಟರ್ ಜರ್ನಿ ಮಾಡಿದ್ದಾನೆ ಎಂದು ಲೊಕೇಶನ್ ಹೇಳುತ್ತಿರುತ್ತೆ. ಆದರೆ ಅದನ್ನು ಟ್ರ್ಯಾಕ್ ಮಾಡಲು ಪೊಲೀಸರಿಗೆ ಸಾಧ್ಯವಾಗಲ್ಲ. ಆಗ ಪೊಲೀಸರು ತರಿಕ್ಜೋತ್ನನ್ನು ಕಸ್ಟಡಿಗೆ ತಗೋತಾರೆ, ವಿಚಾರಣೆ ಮಾಡಲು ಶುರು ಮಾಡ್ತಾರೆ. ಆದರೆ ಆತ ಏನು ಕೂಡ ಹೇಳೋದಿಲ್ಲ. ತುಂಬಾ ಸಮಯದ ನಂತರ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಅದೇನೆಂದರೆ, ಜಾಸ್ಮಿನ್ ಅನ್ನು ನಾನು ಕೊಂದಿಲ್ಲ, ಅವಳೆ ಕತ್ತನ್ನು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು. ನಾನು ಅವಳನ್ನು ಒಂದು ಕಡೆ ಸಮಾಧಿ ಮಾಡಿದೆ ಎಂದು ಹೇಳ್ತಾನೆ. ಆಗ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ ಪೊಲೀಸರು, ಸರಿ, ಅವಳನ್ನು ಎಲ್ಲಿ ಸಮಾಧಿ ಮಾಡಿದೆ ತೋರಿಸು ಎಂದು ಕೇಳ್ತಾರೆ. ಆಗ ತರಿಕ್ಜೋತ್ ಅವರನ್ನು ಕರೆದುಕೊಂಡು ಹೋಗೋದು 645 ಕಿಲೋಮೀಟರ್ನಷ್ಟು ದೂರ ಇರೋ ಸೌತ್ ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ಮೌಂಟೇನ್ ರೇಂಜ್ನ ಬಳಿ. ಆ ಜಾಗ ಕೇವಲ ಮರುಭೂಮಿ ಹಾಗೂ ಬೆಟ್ಟಗಳಿಂದಲೇ ಕೂಡಿರುತ್ತೆ. ಅಲ್ಲಿನ ಮೊರಲಾನ ಕ್ರೀಕ್ನ ಬಳಿ ಅವರು ಬಂದಾಗ ತರಿಕ್ಜೋತ್ ಒಂದು ಮರದ ಕೆಳಗೆ ತೋರಿಸ್ತಾನೆ. ಆಗ ಅವರು ಆ ಜಾಗವನ್ನು ಅಗೆದಾಗ ಅವರಿಗೆ ಕತ್ತನ್ನು ಕೊಯ್ದಿರುವ ರೀತಿ ಜಾಸ್ಮಿನ್ನ ಶವ ಕೊಳೆತ ಸ್ಥಿತಿಯಲ್ಲಿ 3 ದಿನದ ನಂತರ ಪತ್ತೆಯಾಗುತ್ತೆ. ಅವಳ ಕೈ ಕಾಲನ್ನು ಕೇಬಲ್ ಟೈಗಳಿಂದ ಕಟ್ಟಿರ್ತಾರೆ. ಇದನ್ನು ನೋಡಿದ ಪೊಲೀಸರಿಗೆ ಇದು ಸೂಸೈಡ್ ಎಂದು ಅನ್ನಿಸಲ್ಲ, ಜಾಸ್ಮಿನ್ ಅನ್ನು ಕಿಡ್ನಾಪ್ ಮಾಡಿಯೇ ಕೊಂದಿರೋದು ಎಂದು ಅನ್ನಿಸುತ್ತೆ. ಆ ಶವವನ್ನು ಅಟೋಪ್ಸಿಗೆ ಒಪ್ಪಿಸಿ ತರಿಕ್ಜೋತ್ನ ಮೇಲೆಯೇ ಅನುಮಾನ ಪಡ್ತಾರೆ. ಆದರೆ ತರಿಕ್ಜೋತ್ ಆ ಕೊಲೆಯನ್ನ ಒಪ್ಪಿಕೊಳ್ಳೋದಿಲ್ಲ. ನಾನು ಕೊಲೆ ಮಾಡಿಲ್ಲ, ಕೈ ಕಾಲನ್ನು ಕಟ್ಟು ಎಂದು ಅವಳೇನೇ ಹೇಳಿದ್ದಳು, ಹಾಗಾಗಿ ಆ ರೀತಿ ಮಾಡಿದೆ ಎಂದು ಹೇಳ್ತಾನೆ. ಅವನೆಷ್ಟೇ ಹೇಳಿದರೂ ಪೊಲೀಸರಿಗೆ ಅವನ ಮಾತಿನ ಮೇಲೆ ನಂಬಿಕೆ ಬರುತ್ತಿರಲ್ಲ. ಆಗ ಅವರು ಒಂದು ಕೆಲಸ ಮಾಡ್ತಾರೆ. ಅದೇನೆಂದರೆ, ಸಿಟಿಯಲ್ಲಿರೋ CC ಕ್ಯಾಮ್ರಾಗಳನ್ನೆಲ್ಲ ಹುಡುಕಾಡೋದು. ಇದರಿಂದ ಏನಾದರೂ ಮಾಹಿತಿ ಸಿಗುತ್ತೆ ಎನ್ನೋದು ಅವರ ನಂಬಿಕೆ. ಆ ನಂಬಿಕೆ ಸುಳ್ಳಾಗಲ್ಲ. ಹೇಗೆಂದರೆ, ಜಾಸ್ಮಿನ್ ಕಾಣೆಯಾಗೋದಕ್ಕಿಂತ ಮುಂಚೆ ತರಿಕ್ಜೋತ್ ಒಂದು ಹಾರ್ಡ್ವೇರ್ ಶಾಪ್ಗೆ ಹೋಗಿರೋ ಫುಟೇಜ್ ಪೊಲೀಸರಿಗೆ ಸಿಗುತ್ತೆ. ಆ ಶಾಪ್ನಲ್ಲಿ ತರಿಕ್ಜೋತ್ ನೆಲವನ್ನು ಅಗೆಯಲು ಯೂಸ್ ಮಾಡೋ ಶೊವೆಲ್, ಜಾಸ್ಮಿನ್ಗೆ ಕಟ್ಟಿದ್ದ ಅದೇ ಕೇಬಲ್ ಟೈಗಳು, ಫಿಂಗರ್ ಪ್ರಿಂಟ್ ಬೀಳಬಾರದೆಂದು ರಬ್ಬರ್ ಗ್ಲೌಸ್ಗಳನ್ನು ಪರ್ಚೇಸ್ ಮಾಡುತ್ತಿರೋ ಫುಟೇಜ್ ಅದಾಗಿರುತ್ತೆ. ಜಾಸ್ಮಿನ್ ಕಾಣೆಯಾಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಈತ ಪರ್ಚೇಸ್ ಮಾಡಿದ್ದಾನೆ ಎಂದರೆ ಜಾಸ್ಮಿನ್ ಅನ್ನು ಕಿಡ್ನಾಪ್ ಮಾಡಿದ್ದು, ನಂತರ ಅವಳನ್ನು ಕೊಂದು ಹೂತಾಕಿದ್ದು ಕೂಡ ಈ ತರಿಕ್ಜೋತೆ, ಈತನೇ ಕಿಲ್ಲರ್ ಎಂದು ಆ ಫುಟೇಜ್ ಹೇಳುತ್ತಿರುತ್ತೆ. ಅದೇ ಸಮಯದಲ್ಲಿ ಅಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಿಂದ ಪೊಲೀಸರಿಗೆ ಶಾಕಿಂಗ್ ಸತ್ಯ ತಿಳಿಯುತ್ತೆ. ಸ್ನೇಹಿತರೆ, ಜಾಸ್ಮಿನ್ ಕತ್ತನ್ನು ಕೊಯ್ದಿರುವುದರಿಂದ ಸತ್ತಿರೋದಿಲ್ಲ. ಅವಳ ಸಾವು ಮಣ್ಣಲ್ಲಿ ಉಸಿರುಗಟ್ಟಿ ಆಗಿರುತ್ತೆ. ಅಂದರೆ ಜಾಸ್ಮಿನ್ ಅನ್ನು ಜೀವಂತವಾಗಿ ಸಮಾಧಿ ಮಾಡಲಾಗಿರುತ್ತೆ. ಅವಳ ಲಂಗ್ಸ್ ಅನ್ನು ಎಕ್ಸಾಮಿನ್ ಮಾಡಿದಾಗ ತಿಳಿದಿರೋದೇನೆಂದರೆ, ಜಾಸ್ಮಿನ್ ಅನ್ನು ಭೂಮಿಯಲ್ಲಿ ಹೂತಾಕಿದ್ದರು ತುಂಬಾ ಹೊತ್ತು ಜೀವಂತವಾಗಿರ್ತಾಳೆ. ನಂತರ ಉಸಿರಾಟದ ತೊಂದರೆಯಿಂದ ಅತಿಯಾಗಿ ನರಳಾಡುತ್ತಾ ಪ್ರಾಣ ಬಿಟ್ಟಿರ್ತಾಳೆ. ಡಾಕ್ಟರ್ಗಳು ಹೇಳೋದು, ಇದು ಸೂಸೈಡ್ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಇದು ಖಂಡಿತವಾಗಲು ಕೊಲೆನೇ ಎಂದು ಹೇಳ್ತಾರೆ. ಈ ಕೇಸ್ನಿಂದ ಬಚಾವಾಗಲು ತರಿಕ್ಜೋತ್ ಮಾಡಿದ್ದ ಪ್ರಯತ್ನಗಳೆಲ್ಲ ಫೇಲ್ ಆಗಿರುತ್ತೆ. ಕೊನೆಗೆ ಆತ ಸತ್ಯವನ್ನು ಒಪ್ಪಿಕೊಳ್ತಾನೆ. ಅವಳನ್ನು ಕಿಡ್ನಾಪ್ ಮಾಡಿ ಕೊಂದು ಹೂತಾಕಿದ್ದು ನಾನೇ ಎಂದು ಹೇಳ್ತಾನೆ. ಆಗ ಪೊಲೀಸರಿಗೆ ಅವನಿಂದಲೇ ಈ ಕೊಲೆಗೆ ಕಾರಣ ತಿಳಿಯುತ್ತೆ. ಸ್ನೇಹಿತರೆ, ಜಾಸ್ಮಿನ್ಗೆ ಈ ತರಿಕ್ಜೋತ್ ಸಿಂಗ್ ಆಸ್ಟ್ರೇಲಿಯಾದಲ್ಲಿಯೇ ಪರಿಚಯವಾಗಿರ್ತಾನೆ. ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ಗಳು. ಆದರೆ ತರಿಕ್ಜೋತ್ ಜಾಸ್ಮಿನ್ಗೆ ತಿಳಿಯದಂತೆ ಅವಳನ್ನು ಪ್ರೀತಿ ಮಾಡ್ತಿರ್ತಾನೆ. ಈ ವಿಷಯವನ್ನು ಒಂದು ದಿನ ಜಾಸ್ಮಿನ್ಗೂ ಹೇಳ್ತಾನೆ. ಆದರೆ ಆಕೆ ಒಪ್ಪೋದಿಲ್ಲ. ಏಕೆಂದರೆ ಅವಳಿಗೆ ಈ ಪ್ರೀತಿಗಿಂತ ತನ್ನ ಕೆರಿಯರ್ ತುಂಬ ಮುಖ್ಯವಾಗಿರುತ್ತೆ. ಚೆನ್ನಾಗಿ ಓದಿ ಸೆಟಲ್ ಆಗಬೇಕೆಂದಿದ್ದ ಜಾಸ್ಮಿನ್ಗೆ ತರಿಕ್ಜೋತ್ನ ಪ್ರೀತಿ ಬೇಕಾಗಲ್ಲ. ಹಾಗಾಗಿ ಆಕೆ ಅವನ ಪ್ರೀತಿಯನ್ನ ರಿಜೆಕ್ಟ್ ಮಾಡ್ತಾಳೆ. ಆಗ ತರಿಕ್ಜೋತ್ ಹಲವಾರು ದಿನ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಏನೇ ಮಾಡಿದರೂ ಅವನ ಪ್ರೀತಿಯನ್ನ ಆಕೆ ಒಪ್ಪಿಕೊಳ್ಳೋದೇ ಇಲ್ಲ. ದಿನೇ ದಿನೇ ತರಿಕ್ಜೋತ್ನ ಟಾರ್ಚರ್ ಜಾಸ್ತಿ ಆಗುತ್ತೆ.
ನಂತರದ ದಿನದಲ್ಲಿ ವೈಲೆಂಟ್ ಆಗೋ ತರಿಕ್ ಜೋತ್ ಅವಳಿಗೆ ಬೆದರಿಕೆ ಹಾಕಲು ಶುರು ಮಾಡ್ತಾನೆ. ಆದರೂ ಅವನ ಟಾರ್ಚರ್ ಅನ್ನು ತಡೆದುಕೊಳ್ತಾಳೆ. ದಿನಗಳು ಕಳೆದಂತೆ ಅವನ ಟಾರ್ಚರ್ ಯಾವ ಮಟ್ಟಕ್ಕೆ ಹೋಗುತ್ತೆ ಎಂದರೆ ಜಾಸ್ಮಿನ್ ಅವನ ಮೇಲೆ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆಗ ಸ್ಟೇಷನ್ಗೆ ತರಿಕ್ ಜೋತ್ನನ್ನು ಕರೆಸೋ ಪೊಲೀಸರು ಅವನಿಗೆ ಬುದ್ಧಿ ಹೇಳಿ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ಇದರಿಂದ ಅತಿಯಾಗಿ ಕೋಪ ಮಾಡಿಕೊಳ್ಳೋ ಅವನು ಒಂದು ಕೆಟ್ಟ ನಿರ್ಧಾರ ಮಾಡ್ತಾನೆ. ಅದುವೇ ನನಗೆ ಸಿಗದ ಜಾಸ್ಮಿನ್ ಯಾರಿಗೂ ಸಿಗಬಾರದು ಎಂದು, ಅಂದರೆ ಕೊಲ್ಲೋದು. ಅವಳ ರೊಟೀನ್ ಬಗ್ಗೆ ತಿಳಿದಿದ್ದ ತರಿಕ್ ಜೋತ್ ರಾತ್ರಿ 10 ಗಂಟೆಯ ಕೆಲಸ ಮುಗಿದ ಮೇಲೆ ಅವಳನ್ನು ಪಾರ್ಕಿಂಗ್ ಲಾಟ್ನಲ್ಲಿಯೇ ಕಿಡ್ನಾಪ್ ಮಾಡ್ತಾನೆ. ಏಕೆಂದರೆ ಆ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅವಳ ಕೈ ಕಾಲ್ಗಳನ್ನು ಕಟ್ಟಿ ಕಾರ್ನಲ್ಲಿ ಹಾಕಿಕೊಂಡು ಜನರೇ ಇಲ್ಲದ ಜಾಗವನ್ನು ಹುಡುಕಿಕೊಂಡು ಹೋಗ್ತಾನೆ. ಒಂದು ಜಾಗದಲ್ಲಿ, ಅಂದರೆ 645 ಕಿಲೋಮೀಟರ್ನ ದೂರದಲ್ಲಿ ಅವಳು ಬೇಗ ಸಾಯಲೆಂದು ಕತ್ತನ್ನು ಕೊಯ್ದು ಜೀವಂತವಾಗಿ ಸಮಾಧಿ ಮಾಡ್ತಾನೆ. ಆದರೆ ಆಕೆ ಕತ್ತನ್ನು ಕೊಯ್ದ ಕಾರಣದಿಂದ ಸತ್ತಿರೋದಿಲ್ಲ. ಅವಳ ಸಾವು ಮಣ್ಣಿನಲ್ಲಿ ಹೂತಾಕಿದ್ದ ಕಾರಣದಿಂದ ಆಗಿರುತ್ತೆ. ತಾನು ಮಾಡಿದ ಕೊಲೆಯನ್ನು ಸೂಸೈಡ್ ಎಂದು ಪ್ರೂವ್ ಮಾಡಲು ತರಿಕ್ ಜೋತ್ ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ. ಈ ವಿಷಯವನ್ನೆಲ್ಲ ಸಾಕ್ಷಿ ಸಮೇತ ತಿಳಿದ ಆಸ್ಟ್ರೇಲಿಯಾದ ಸುಪ್ರೀಂ ಕೋರ್ಟ್ ತರಿಕ್ ಜೋತ್ಗೆ 23 ವರ್ಷದ ಪೆರೋಲ್ ಇಲ್ಲದ ಶಿಕ್ಷೆ ಕೊಡುತ್ತೆ. ಹಾಗೆಯೇ ಜಾಸ್ಮಿನ್ನ ಸಾವಿಗೆ ನ್ಯಾಯ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.